ಹಳ್ಳಿಯ ಮಧ್ಯದಲ್ಲಿದ್ದ ಹಳೆಯ ಶಿವನ ದೇವಸ್ಥಾನಕ್ಕೆ ಆ ದಿನ ವಿಶೇಷ ಕಳೆಯಿತ್ತು. ವರ್ಷಕ್ಕೊಮ್ಮೆ ಬರುವ ಶಿವರಾತ್ರಿ ಹಬ್ಬಕ್ಕೆ ಇಡೀ ಹಳ್ಳಿಯು ಕಂಗೊಳಿಸುತ್ತಿತ್ತು. ಬೆಳಿಗ್ಗೆಯಿಂದಲೇ ಮಹಿಳೆಯರು ಗಂಗಾಜಲ ತಂದು ಶಿವಲಿಂಗವನ್ನು ತೊಳೆಯುತ್ತಿದ್ದರು. ಮಕ್ಕಳು ಹೂವಿನ ಹಾರಗಳನ್ನು ಕಟ್ಟುತ್ತಾ ನಗುಚಾಟದಲ್ಲಿ ಮುಳುಗಿದ್ದರು. ಸಂಜೆಯಾಗುತ್ತಿದ್ದಂತೆ ದೇವಸ್ಥಾನ ಮುಂದೆ ದೀಪಗಳ ಸಾಲು ಬೆಳಗಿತು. ಗಂಟೆಗಳ ನಾದ, ಭಜನೆಗಳ ಹಾಡು, ಡಮರುಗದ ಧ್ವನಿ ಸೇರಿ ಹಳ್ಳಿಗೆ ಒಂದು ಪವಿತ್ರ ಸಂತೋಷ ತುಂಬಿತು. ರೈತರು ತಮ್ಮ ಹೊಲದ ಮೊದಲ ಫಲವನ್ನು ದೇವರಿಗೆ ಅರ್ಪಿಸಿ ಕೃತಜ್ಞತೆ ಸಲ್ಲಿಸಿದರು. ರಾತ್ರಿ ಜಾಗರಣೆ ಸಮಯದಲ್ಲಿ ಹಿರಿಯರು ಶಿವನ ಕಥೆಗಳನ್ನು ಹೇಳುತ್ತಿದ್ದರು. ಮಕ್ಕಳು ಅದನ್ನು ಕಣ್ಣು ಮಿಟುಕಿಸದೆ ಕೇಳುತ್ತಿದ್ದರು. ಚಂದ್ರನ ಬೆಳಕಿನಲ್ಲಿ ದೇವಸ್ಥಾನದ ಗೋಪುರ ಹೊಳೆಯುತ್ತಿತ್ತು. ಎಲ್ಲರ ಮನಸ್ಸಿನಲ್ಲಿ ಶಾಂತಿ, ಸಂತೋಷ ಮತ್ತು ಒಗ್ಗಟ್ಟು ನೆಲೆಸಿತ್ತು. ಆ ಶಿವರಾತ್ರಿ ಹಬ್ಬ ಹಳ್ಳಿಯ ಜನರಿಗೆ ದೇವರಷ್ಟೇ ಅಲ್ಲ, ಒಟ್ಟಾಗಿ ಬದುಕುವ ಮೌಲ್ಯವನ್ನು ನೆನಪಿಸಿದ ಸಂತೋಷದ ದಿನವಾಗಿತ್ತು. ನಮಸ್ಕಾರ.